KL ಸೆಂಟರ್ ಬಸ್ ನಿಲ್ಸಿದ ತಕ್ಷಣ ಅದರ ಬ್ಯಾಕ್ ಸೈಡ್ ಮೈನ್ ರೋಡ್ ಬರುತ್ತೆ, ಆ ರೋಡಿಗೆ ಬಂದರೆ ಸಾಕು, ಫುಲ್ ಎಲ್ಲ ಲಿಟಲ್ ಇಂಡಿಯಾ. ಒಂದು ಹೋಟೆಲ್ ಇದೆ, ಇದರಲ್ಲಿ 7500 ರೂಮ್ಸ್ ಇದೆ. ಮತ್ತು ಇನ್ನೊಂದು ನೀವು ಒನ್ ಡೇ ಟೂರ್ ಪ್ಲ್ಯಾನು ಮಾಡ್ಕೋಬೋದು. ಅದರಲ್ಲಿ ಬಟು ಕೇವ್ಸು, ಗೆಟ್ಟಿಂಗ್ ಐಲ್ಯಾಂಡು ಮತ್ತು ಇನ್ನೊಂದು 3 to 4 ಪ್ಲೇಸಸ್ ತೋರಿಸ್ತಾರೆ. ಹೋಟೆಲಿಂದನೇ ಪಿಕಪ್ ಇರುತ್ತೆ, ಹೋಟೆಲ್ಗೆ ಡ್ರಾಪ್. ಪ್ಲೀಸ್ ಯಾರು ಬಸ್ಗೆ ವೆಯ್ಟ್ ಮಾಡಕ್ಕೆ ಹೋಗ್ಬೇಡಿ. ಅಂದರೆ ನೀವು ಅಲ್ಲಿ ಹೋದಾಗ ನೋಡಿ, ಇಲ್ಲಿ ಥೀಮ್ ಪಾರ್ಕ್ ಅಂತ ಒಂದಿದೆ, ಅಲ್ಲಿ ಹೋಗ್ಬೇಕು ಅಂದರೆ ನಾವು ಸಪ್ರೇಟಾಗಿ ಟಿಕೆಟ್ ಬೈ ಮಾಡಬೇಕು. ಸೊ ಇದು ಆಲ್ಮೋಸ್ಟ್ ಅಲ್ಲಿ 198 ಅಂದರೆ 4100. ನಮ್ಮದು ಕ್ಯಾಬ್ ಬಂದು 74 ಆಯಿತು ಎಲ್ಲ ಸೇರಿ. ಸೊ ಒಬ್ಬರಿಗೆ 12 ಆಯಿತು. ಆ್ಯಕ್ಚುಲಿ ಫಸ್ಟ್ ಬುಕ್ ಮಾಡಿದ್ದು 127 126 ಆಗಿತ್ತು, ಅವ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. 12 ಆಯಿತು ಒಬ್ಬರಿಗೆ. ಸೊ ನಮಗೆ ಸೇರಿ. ಸೊ ಇಲ್ಲಿಂದ ಇಂಡೋರ್ ಥೀಮ್ ಪಾರ್ಕ್ ಇದೆ, ಬಟ್ ಎಲ್ಲ ರೈಡ್ಸ್ಗೂ ನಾವು ಪೇ ಮಾಡಿ ಹೋಗ್ಬೇಕು. 40 ರಿಂಗೇಟ್ಸ್. ಇದನ್ನ 100 ರೂಪಾಯಿ ಕೊಟ್ಟರೆ ಕೊಡ್ತಾರೆ ಬೆಂಗಳೂರಲ್ಲಿ, ಇದಕ್ಕೆ 1000 ರೂಪಾಯಿ ಕೊಟ್ಬಿಟ್ಟು. ಆಯಿತು, ಯಾಕಂದರೆ ವೆದರ್ ತೋರಿಸಿ ಸ್ವಲ್ಪ. ವೆದರ್ ನೋಡಿ, ಫುಲ್ ಕ್ಲೌಡಿ ತುಂಬ ಚೆನ್ನಾಗಿ ಅಲ್ಲಿ ಜೂಜು ಇನ್ನೇನು ಬಂದ್ಬಿಡುತ್ತೆ ಅಂತ ಬರುತ್ತೆ. ಇನ್ನೊಂದ್ಸಲ ಟಾಪ್ ಅಪ್ ಮಾಡೋಣ ಅಂತ ನಾವು 21st ಮಾಡಿಸಿದ್ದು, 2 ಗೇಮ್ ಆಡ್ಬಿಟ್ಟು ಹೋಗೋಣ ಅಂತ. Good morning, welcome to a new video. This is day 2 in Malaysia, Kuala Lumpur. So ನಿನ್ನೆ ಎಲ್ಲ ಪೆಟ್ರೋನಸ್ ಟವರ್, ಅಕ್ವೇರಿಯಾ, KLCC ಅಕ್ವೇರಿಯಾ ಮತ್ತು KLCC ಪಾರ್ಕ್. ಬಟ್ ನಿನ್ನೆ ಪೆಟ್ರೋನಸ್ ಟವರ್ ಎಲ್ಲ ಕ್ಲೋಸ್ ಆಗಿತ್ತು. ಕ್ಲೋಸ್ ಅಂದರೆ ವೆದರ್ ಸರಿ ಇಲ್ಲ ಅಂತ. ಬಟ್ ಆಲ್ಮೋಸ್ಟ್ ಎಲ್ಲ ಸ್ಲಾಟ್ ಬುಕ್ ಆಗಿತ್ತು. ಮತ್ತು ನಮ್ಮದು ಪ್ಲ್ಯಾನ್ ಇದ್ದಿದ್ದು KL ಟವರ್ ಕೂಡ ನೆನ್ನೆ ವಿಸಿಟ್ ಮಾಡಬೇಕಂತ. ಬಟ್ ವೆದರ್ ಮಳೆ ಅಂತೂ ಇರಲಿಲ್ಲ. ಬೆಳಗ್ಗೆ ಸ್ಟಾರ್ಟ್ ಆಗಿರೋದು 11:30ಗೆ, ನೈಟ್ ಆದರೂ ಬೀಳ್ತಾನೆ ಇದೆ. ನಮ್ಮ ಪ್ಲ್ಯಾನ್ಸ್ ಎಲ್ಲ ನೆನ್ನೆ ಹೋಯ್ತು. ಸೊ ಬರೀ 3 ಪ್ಲೇಸ್ ಆಗಿತ್ತು ವಿಸಿಟ್. ಸೊ ಇವತ್ತು ನಾವು ಹೋಗ್ತಿದ್ದೀವಿ ಗೆಂಟಿಂಗ್ ಐಲ್ಯಾಂಡ್ಸ್. ಸೊ ಗೆಂಟಿಂಗ್ ಐಲ್ಯಾಂಡ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ ಯಾವ ಥರ ಹೋಗೋದು ಅಂತಂದರೆ, ಇಲ್ಲಿಂದ ನಾವು KL ಸೆಂಟರ್ ಬಸ್ ಸ್ಟಾಪ್ಗೆ ಹೋಗೋದು. ಅಲ್ಲಿ ಬಸ್ಸಸ್ ಬರುತ್ತೆ. ಬಸ್ಸಸ್ ತಗೊಂಡು ನಾವು ಅಲ್ಲಿಂದ 50 or 54 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿಂದ ಕ್ಯಾಬಲ್ಲಿ KLC ಸೆಂಟರ್ಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ. ಸೊ KL ಸೆಂಟರ್, KLCC ಕೋಲಾಲಂಪುರ್ ಸೆಂಟರ್. ಓಕೆ, ಸೆಂಟ್ರಲ್ ಅಲ್ಲಿ ಬಸ್ ಸ್ಟಾಪಿಂದ ಬಸ್ಸಲ್ಲಿ ಹೋಗ್ಬೋದು, ಕ್ಯಾಬಲ್ಲಿ ಹೋಗ್ಬೋದು. ನೀವು ಬೇಕಂದರೆ ನೀವು ಡೈರೆಕ್ಟ್ ಹೋಟೆಲಿಂದ ಗ್ರ್ಯಾಬಲ್ಲಿ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದನೂ ಮಾಡ್ಬೋದು. ಕ್ಯಾಬಲ್ಲಿ ಚೆಕ್ ಮಾಡಿದ್ವಿ, ಆಲ್ಮೋಸ್ಟ್ 2500 ರೂಪೀಸ್ ಇದೆ. ಸೊ ಅದಕ್ಕೆ ಬಸ್ಸಲ್ಲಿ ಸ್ವಲ್ಪ ಬಜೆಟ್ ಟ್ರಾವೆಲ್ 400-500 ಇರುತ್ತೆ ಒಬ್ಬರಿಗೆ. ಆದ್ರೂ 500-600 ಆದರೂ 1000-1200 ಅಲ್ಲೇ ಆಗುತ್ತೆ. ಇವಾಗ ಕ್ಯಾಬು ಇಲ್ಲಿಂದ KL ಸೆಂಟ್ರಲ್ ಬುಕ್ ಮಾಡಿದ್ವಿ, ಅದು 9 RM ತೋರಿಸ್ತಾ ಇದೆ. 9 ಅಂದರೆ 180. ಸೊ 1400-500 ಕಂಪ್ಲೀಟ್ ಆಗುತ್ತೆ. ಇಲ್ಲ ನೀವು ಇಬ್ಬರಿದ್ರೆ ಓಕೆ, 3 ಜನ ಒಂದು ಫ್ಯಾಮಿಲಿ ಇದ್ದರೆ ನೀವು ಇಲ್ಲಿಂದನೇ ಕ್ಯಾಬ್ ಮಾಡ್ಕೊಂಡು. ಮತ್ತು ಇನ್ನೊಂದು, ನೀವು ಒನ್ ಡೇ ಟೂರ್ ಪ್ಲ್ಯಾನು ಮಾಡ್ಕೋಬೋದು. ಅದರಲ್ಲಿ ಬಟು ಕೇವ್ಸು, ಗೆಟ್ಟಿಂಗ್ ಐಲ್ಯಾಂಡು ಮತ್ತು ಇನ್ನೊಂದು 3 to 4 ಪ್ಲೇಸಸ್ ತೋರಿಸ್ತಾರೆ. ಹೋಟೆಲಿಂದನೇ ಪಿಕಪ್ ಇರುತ್ತೆ, ಹೋಟೆಲ್ಗೆ ಡ್ರಾಪ್ ಮಾಡ್ತಾರೆ. ಅದು ನಾವು ನೋಡಲಿಲ್ಲ, ಈಗ ನೋಡಿದ್ವಿ. ಕ್ಲೂ ಕ್ಯಾಪಲ್ಲೇ ನೀವು ಬುಕ್ ಮಾಡ್ಕೊಬೋದು. ಅದು ಹಿಂಗಾದರೆ ಚಿಕ್ಕದಾಗಿ ಯಾವುದಾದ್ರೂ ವ್ಯಾನ್ ಥರ ಇರುತ್ತೆ, ಅದರಲ್ಲಿ ನಿಮಗೆ ಟ್ರಿಪ್ ಇರುತ್ತೆ. ಅದರಲ್ಲಿ ಪ್ರೈವೇಟ್ ಟೂರ್ ಇರುತ್ತೆ ಮತ್ತು ಬೇರೆ ಅಂದರೆ ಬೇರೆ ಫ್ಯಾಮಿಲಿ, ಬೇರೆ ಟೂರಿಸ್ಟ್ ಜೊತೆ ಹೋಗ್ಬೋದು. ಇದರಲ್ಲಿ ಬಟು ಕೇವ್ಸ್, ಹವಾನಾ ಸ್ಕೈ ವೇ, ಗೆಟಿಂಗ್ ಐಲ್ಯಾಂಡ್ಸಲ್ಲಿ ಸ್ಕೈ ವೇ ಇದೆ ಅದು. ಮತ್ತು ಅಲ್ಲೊಂದು ಚೈನೀಸ್ದು ಟೆಂಪಲ್ ಇದೆ, ಅದು ಬರುತ್ತೆ. ಮತ್ತು ಕ್ಯಾಸಿನೋ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಒಂದು ಶಾಪಿಂಗ್ ಸ್ಟ್ರೀಟು, ಬರೀ ಪ್ರೀಮಿಯಮ್ ಔಟ್ಲೆಟ್ಸ್ ಅದು.
ಶಾಪಿಂಗ್ ಸ್ಟ್ರೀಟ್ ಕರ್ಕೊಂಡು ಹೋಗ್ತಾರೆ. ಸೊ ಇಷ್ಟು ಇನ್ಕ್ಲೂಡ್ ಆಗುತ್ತೆ. ನೀವೇನಾದರೂ ಬೇರೆ ಗ್ರೂಪ್ ಅವ್ರ ಜೊತೆನೂ ಹೋಗ್ತೀವಂದರೆ ನಿಮಗೆ ಅದೊಂದು 1600 1700 ಆಗುತ್ತೆ. ಇಲ್ಲ ನೀವು ಪ್ರೈವೇಟಿಗೆ ಹೋಗ್ಬೇಕಂದ್ರೆ 2600 ಸಮಥಿಂಗ್ ಆಗುತ್ತೆ. ಅದನ್ನು ಟ್ರೈ ಮಾಡ್ಬೋದು. ಸೊ ಬನ್ನಿ ಈಗ KL ಸೆಂಟರ್ಗೆ ಹೋಗಿ ಬಸ್ ತಗೊಂಡು ಇಲ್ಲಿಗೊಟ್ಟು ಗೆಟ್ಟಿಂಗ್ ಐಲ್ಯಾಂಡ್. ಬಾಯ್. ಫ್ರೈಡ್ ರೈಸ್ ಇದೇನೋ ಗೊತ್ತಿಲ್ಲ. ಸಾಸೇಜ್ ಅಂತೆ. ಪರೋಟ ಇದೆ. ಇದು ತರಕಾರಿ, ಬ್ರೆಡ್ ಇದೆ. ಮತ್ತೆ ಜ್ಯೂಸ್ ಇದೆ, ಫ್ರೂಟ್ಸ್ ಇದೆ. ಫುಡ್ಡು ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ವಿ, ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ನೋಡಿ, ಇದೆ KL ಸೆಂಟ್ರಲ್ ಬಸ್ ಸ್ಟಾಪು. ಒಳಗಡೆ ಹೋಗಿ ಟಿಕೆಟ್ ತೊಗೊಳ್ಳೋಣ. ನೋಡಿ, ಬಸ್ ಸ್ಟಾಪು ನೀಟಾಗಿದೆ. ಇಲ್ಲಿ ಬಸ್ ಸ್ಟಾಪ್ ಇದೆ, ಮತ್ತು ಟ್ರೈನ್ಸ್ ಇದೆ, ಮೆಟ್ರೋ ಇದೆ, MRT ಇದೆ. ನೋಡಿ, ಪ್ರೈಸಸ್ ಅಲ್ಲಿದೆ, ಬಸ್ ಫೇರು. ಕೇಬಲ್ ಕಾರ್, ಇನ್ಕ್ಲೂಡಿಂಗ್ ಕೇಬಲ್ ಕಾರ್ ಇದೆ. ಆ್ಯಕ್ಚುಲಿ ನಾವು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಸೊ ಅಲ್ಲಿ ಹೋದಾಗ ಒಂದು 4 ಜನ ಇಂಡಿಯನ್ ಸಿಕ್ಕಿದ್ರೆ ಫ್ಯಾಮಿಲಿ, ಅವರು ನಾವು ಅಲ್ಲೇ ಹೋಗ್ತಿದ್ದೀವಿ ಅಂತೇಳಿ. ಅಂದರೆ ಯಾಕಂದರೆ ಬಸ್ ಇರೋದು 10:45 ಲೇಟ್ ಆಗುತ್ತೆ. 9:45 ಆಗಿದೆ. 1 hour 1.5 hour ವೆಯ್ಟ್ ಮಾಡಬೇಕು. ಮತ್ತು ಜರ್ನಿ 1 hour ಇರುತ್ತೆ. ಸೊ 1 hour ಜರ್ನಿ ಇದೆ. ಇಂಡಿಯನ್ ಫ್ಯಾಮಿಲಿ ಸಿಕ್ಕಿದ್ರು. ನಾವಿದ್ದು ಮೆಂಬರ್ಸ್ ಇದ್ದಾರೆ. ಸೊ 6 ಸೀಟರ್ ಕಾರ್ ಬುಕ್ ಮಾಡಿಕೊಂಡು ಶೇರ್ ಮಾಡ್ಕೊಂಡು ಅಂತ ಹೇಳಿದ್ರು. ಅದು 127 ಇದೆ. ಸೊ ಒಬ್ಬರಿಗೆ 21, 22 ಆ ಥರ ಬೀಳುತ್ತೆ. ಸೊ ಸೇಮ್ ಬಸ್ಸಲ್ಲಿ ಅಷ್ಟೇ ಇತ್ತು, ಬಟ್ ನಮಗೆ ಬೇಗ ಹೋಗ್ಬೋದು. ವೇಟ್ ಮಾಡಿ. ಸೊ ಬಸ್ 1 hour ಒಂದು ಬಸ್ ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ. 9:45, 10:45, 11:45 ಈ ಥರ 1 hour ಒಂದು ಬಸ್ ಇರುತ್ತೆ. ಸೊ ನೀವು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಬೆಟರ್ ಕ್ಯಾಬಲ್ಲಿ ಹೋಗ್ಬಿಡಿ, ಇಲ್ಲಾಂದ್ರೆ ಬೆಳಗ್ಗೆ ಹೇಳೋದ್ವಲ್ಲ ಗ್ರೂಪ್, ಅದರಲ್ಲಿ ಹೋಗ್ಬಿಡಿ, ಬೆಟರ್ ಅದು. ಬಸ್ಗೆಲ್ಲ ವೆಯ್ಟ್ ಮಾಡ್ಕೊಂಡಿರುತ್ತೆ, ಲೆಟ್ ಟೈಮ್ ಆಗೋಗುತ್ತೆ. ಅವರೇ ಕಾರ್ಡ್ ಸ್ವೈಪ್ ಮಾಡಬೇಕು, ಅವರೇ ಪೆಟ್ರೋಲ್ ಹಾಕ್ಬೇಕು. You guys have a YouTube channel? Yeah. ಫೈನಲಿ ವಿ ರೀಚ್ಡ್ ಗೆಂಟಿಂಗ್ ಐಲ್ಯಾಂಡ್. ಆ ಕ್ಯಾಬಲ್ಲಿ ಎಷ್ಟು 40 ಮಿನಿಟ್ಸು ಆಗಲಿಲ್ಲ. ಈಗ 11 ಆಯಿತು. ನಾವೇನಾದರೂ ಬಸ್ಗೆ ವೆಯ್ಟ್ ಮಾಡಿದ್ದಿದ್ರೆ ಇನ್ನೂ ಅಲ್ಲಿ ಬಿಡ್ತಿದ್ವಿ ಈಗ. ಸೊ ಬೇಗ ಬಂದಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಆ ಬಸ್ಗಿಂತ 2 hours ಬೇಗನೆ ಬಂದಿದ್ದೀವಿ. ಜರ್ನಿನೂ ಏನು ಗೊತ್ತಾಗಲ್ಲ, ಆರಾಮಾಗಿರುತ್ತೆ. ತುಂಬ ಡ್ರೈವರ್ ಕೂಡ ತುಂಬ ಫಾಸ್ಟಾಗಿ ಓಡಿಸಿದ್ರು. ವಿತಿನ್ 40 ಮಿನಿಟ್ಸಲ್ಲೆಲ್ಲ ಇಲ್ಲಿ ಬಂದ್ಬಿಟ್ವಿ. ಪ್ಲೀಸ್ ಯಾರು ಬಸ್ಗೆ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ನೀವು ಅಲ್ಲಿ ಹೋದಾಗ ಬಸ್ ರೆಡಿ ಇದ್ರೆ ಇಲ್ಲಾಂದ್ರೆ ಈ ತರ ಯಾರನ್ನಾದ್ರೂ ಶೇರ್ ಮಾಡ್ಕೊ, ಇಲ್ಲ ಅಲ್ಲೇ ಬರ್ತಾರೆ ಕ್ಯಾಬ್ ಡ್ರೈವರ್ಸ್, ಅವರೇ ಬರ್ತಾರೆ. ಪರ್ ಪರ್ಸನ್ ನಮ್ಗೆ ಅಲ್ಲಿ 30 ಕೇಳಿದ್ರು. ಸೊ ಇಲ್ಲ ಅವ್ರ ಹತ್ರನೇ ಬಾರ್ಗೇನಿಂಗ್ ಮಾಡಿ, ಇಲ್ಲಾಂದ್ರೆ ಇನ್ನೊಂದು ಟೀಮ್ ಯಾರಾದ್ರೂ ನಿಮ್ ಜೊತೆ ಆಡ್ ಮಾಡ್ಕೊಂಡು ಆರಾಮಾಗಿ ಕ್ಯಾಬ್ ಮಾಡ್ಕೊಂಡ್ ಬರ್ಬೋದು.
ಸೊ ಬನ್ನಿ ಹೋಗೋಣ ಲೆಟ್ಸ್ ಸೊ ನಮ್ದು ಕ್ಯಾಬ್ ಬಂದು 74 ಆಯ್ತು ಎಲ್ಲ ಸೇರಿ. ಸೊ ಒಬ್ರಿಗೆ 12 ಆಯ್ತು. ಆಕ್ಚುಲಿ ಫಸ್ಟ್ ಬುಕ್ ಮಾಡಿದ್ದು 127 126 ಆಗಿತ್ತು, ಅವ್ನು ಕ್ಯಾನ್ಸಲ್ ಮಾಡ್ದ. ಮತ್ತೆ ಇನ್ನೊಂದು ಬುಕ್ ಮಾಡಿದ್ವಿ, 64 ಆಯ್ತು. ಬಟ್ ಐ ಥಿಂಕ್ ಅವರು ಟೋಲ್ದು ಕೂಡ ನಮಗೆ ಚಾರ್ಜಸ್ ಆಡ್ ಮಾಡ್ತಾರೆ. ಸೊ 74 ಆಯ್ತು, ಒಬ್ಬರಿಗೆ 12 ಆಯ್ತು ಒಬ್ಬರಿಗೆ. ಸೊ ನಮಗೆ ಸೇವ್ ಆಯ್ತು ಅಲ್ಲಿ. ಹವಾನಾ ಸ್ಕೈ ಸೆಂಟರ್ ಎಲ್ಲೋದ್ರೂ 7-Eleven ಇದ್ದೇ ಇರುತ್ತೆ. ನಿಮ್ಗೆಲ್ಲ ಕಡೆ ಈ ಥರ ಬೋರ್ಡ್ ಹಾಕಿರ್ತಾರೆ, ಆ ಬೋರ್ಡ್ ನೋಡ್ಕೊಂಡು ಬರ್ಬೋದು. ಕಡೆ ಇದೆ ಫುಲ್ಲು ಫಿಲ್ ಆಗೋಗುತ್ತೆ ವೀಕೆಂಡಲ್ಲಿ ಬಂದರೆ. ಬಟ್ ಇವತ್ತು ಅಷ್ಟು ರಶ್ ಏನಿಲ್ಲ, ಜನನೇ ಇಲ್ಲ ಇದ್ದಾರೆ, ಅದು ತುಂಬ ಇಲ್ಲ. ಇದೆಲ್ಲ ಫುಲ್ಲಾಗಿ ಹೋಗಿರುತ್ತೆ ಟಿಕೆಟ್ಗೆ. ನೋಡಿ ಎಲ್ಲ ಖಾಲಿ ಇದೆ. ಈ ಸೆಲ್ಫ್ ಟಿಕೆಟ್ ಕೌಂಟರ್ ಇದೆ. ಸೊ ಈ ಕಡೆಗೆ ಬಂದರೆ ಮಿಷಿನಲ್ಲಿ ನಾವೇ ತಗೋಬೇಕು. ಓಕೆ, ಇದರಲ್ಲಿ ರಿಟರ್ನ್ ನಾವು ಒನ್ ವೇ ತೊಗೊತಲ್ಲ, ರಿಟರ್ನ್ ರೌಂಡ್ ಟ್ರಿಪ್ ತೊಗೊತಾ ಇದ್ದೀವಿ. ಅದಕ್ಕೆ ಒಬ್ಬರಿಗೆ 19 ಇದೆ. ಹಾಂ, ಇಬ್ಬರಿಗಾದ್ರೆ 38 ಆಗುತ್ತೆ. 38 ಅಂದರೆ 789 ರುಪೀಸ್ ಆಗುತ್ತೆ. ಬಟ್ ಕ್ಲೂಕಲ್ಲಿ ಒಬ್ಬರಿಗೆ 261. ಹಾಂ, ಸೊ ಟೋಟಲ್ ಬಂದು 200 ಸೇವ್ ಆಗುತ್ತೆ. ನಾವು ಕ್ಲೂಕಲ್ಲೇ ಬುಕ್ ಮಾಡ್ತೀವಿ. ಇದನ್ನು ಅಷ್ಟೇ ರಿಟರ್ನ್. ವೀಕೆಂಡಲ್ಲಿ ಏನಾದ್ರು ಬಂದರೆ ಅಂದರೆ ಇದೆಲ್ಲ ಫುಲ್ ಆಗಿರುತ್ತೆ. ಈ ಕಡೆ ನೋಡಿ ಇವತ್ತೆಲ್ಲ ಖಾಲಿ ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡಿ ಹೋಗ್ಬೇಕು. ಸ್ವಲ್ಪ ಫಾಸ್ಟ್ ಇದೆಲ್ಲ, ಗೊತ್ತಾಗುತ್ತೆ. ಸೆಂಟೋಸ್ ಅದು ಅಷ್ಟು ಫಾಸ್ಟ್ ಇರಲಿಲ್ಲ, ಸ್ಪೀಡ್ ಗೊತ್ತಾಗಲ್ಲ. ಅದು ಫಾರಿನಲ್ಲಿ ಚೀಪೆಸ್ಟ್ ಕೇಬಲ್ ಕಾರ್ ಅಂತ ಇದೆ 240ಗೆ. ಇನ್ನ ಲಂಕಾವಿಲ್ ಟ್ರೈ ಮಾಡಿಲ್ಲ, ನೋಡೋಣ, ಮೇ ಬಿ ಜಾಸ್ತಿ ಇರುತ್ತೆ. ಹಾಯ್ ಇಲ್ಲಿ ಸ್ಟಾಪ್ ಇದೆ. ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ಟೆಂಪಲ್ ಇದೆ, ಒಂದು ಪಗೋಡ ಅಂತಾರೆ, ಅಲ್ಲಿ ಬೇಕಾದ್ರೆ ಈ ಸ್ಟಾಪಲ್ಲಿ ಇಳಿದ್ಬಿಟ್ಟು ಅಲ್ಲಿಗೆ ಹೋಗ್ಬೋದು. ಬೈ ವಾಕ್ ಹೋಗ್ಬೇಕು ಮೆಟ್ಲಲ್ಲಿ. ಈ ಕಡೆ ಚೈನೀಸ್ ಟೆಂಪಲ್ ಅಂತ ಇರೋದು. ನಾವು ರಿಟರ್ನ್ ಬರ್ಬೇಕಾದ್ರೆ ಹೋಗ್ತೀವಿ. ಅವ್ರು ಕೇಳಿದ್ರು ಈಗ ಚೈನೀಸ್ ಟೆಂಪಲ್ ಹೋಗ್ತೀರಾ ಅಂತ. ನಾವು ಬರ್ಬೇಕಾದ್ರೆ ಹೋಗ್ಬೋದಾ ಅಂತ ಕೇಳಿದ್ವಿ, ಹೋಗ್ಬೋದು ಅಂತ ಹೇಳಿದ್ರು. ಸೊ ನಾವೀಗ ಫಸ್ಟ್ ಮೇಲೆ ಹೋಗ್ಬಿಟ್ಟು ಮತ್ತೆ ಬರ್ಬೇಕಾದ್ರೆ ರಿಟರ್ನ್ ಚೈನೀಸ್ ಟೆಂಪಲ್, ಮತ್ತೆ ಈ ಕಡೆ ಒಂದು ಪ್ಲೇಸ್ ಇದೆ, ಅಲ್ಲೂ ಹೋಗ್ಬರ್ತೀವಿ. ಫಸ್ಟ್ ಸ್ಟಾಪ್ ಮೇಲೆ ಹೋದ್ರೆ ಇಲ್ಲೂ ರೂಮ್ಸ್ ಸಿಗುತ್ತೆ ಗೆಟ್ಟಿಂಗ್ ಐಲ್ಯಾಂಡಲ್ಲಿ. 2500 ಪರ್ ನೈಟ್ಗೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಇಲ್ಲಿ ಒನ್ ಡೇ ಸ್ಟೇ ಆ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ, ಬಟ್ ತೋರಿಸ್ಬೋದು ಇತ್ತಿಲ್ಲಿ ಕಾಣಿಸ್ತಿಲ್ಲ. ಇದೆ ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಗೇಮ್ಸ್ ಎಲ್ಲ ಇದೆ. ಬಟ್ ಇವತ್ತು ಎಷ್ಟು ವರ್ಕಿಂಗ್ ಗೊತ್ತಿಲ್ಲ. ನೋಡಿ ಇದೇ ಲಾಸ್ಟ್ ಸ್ಟಾಪ್. ದೊಡ್ಡ ಮಾಲೆ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಎಲ್ಲ ಗೇಮ್ಸ್ ಇದೆ ಈ ಸೈಡು.
ಥೀಮ್ ಪಾರ್ಕ್ ಅಂತಿದೆ, ಇಲ್ಲೆಲ್ಲ ಫುಲ್ ಗೇಮ್ಸ್ ಇದೆ. ಸೊ ಇಲ್ಲಿಂದ ಇಂಡೋರ್ ಥೀಮ್ ಪಾರ್ಕ್ ಇದೆ, ಬಟ್ ಎಲ್ಲ ರೈಡ್ಸ್ಗೂ ನಾವು ಪೇ ಮಾಡಿ ಹೋಗ್ಬೇಕು. ಸೊ ನೋಡೋಣ ಯಾವ್ಯಾವ ಥರ ಗೇಮ್ಸ್ ಇದೆ ಅಂತ. ಇನ್ನು ಔಟ್ಡೋರ್ ಕೂಡ ಇದೆ, ಅಲ್ಲಿನೂ ದೊಡ್ಡದಾಗಿ ಥೀಮ್ ಪಾರ್ಕ್ ಎಲ್ಲ ಇದೆ. ಇಂಡೋರ್ ಥೀಮ್ ಪಾರ್ಕ್ ನೋಡಿ ಏನೇ ಆಗಲಿ ನೋಡಿ ಅದೊಂದು ಫುಲ್ ಹಿಂಗೆ ಹೋಗಿ ಒಂದು ರೌಂಡ್ ಬರುತ್ತೆ ಅನ್ಸುತ್ತೆ. ನೋಡಿ ಇದೊಂದು ಗೇಮ್ ಇದೆ, ಇಲ್ಲೊಂದು ಗೇಮ್ ಚಿಕ್ಕ ಮಕ್ಕಳಿಗೆ ಸ್ಮಾಲ್ ಟ್ರೈನ್. ನೋಡಿ ಮಕ್ಕಳಿದ್ರೆ ಕರ್ಕೊಂಡ್ಬನ್ನಿ, 5 years ಮಕ್ಕಳಿಗೆ ಆಡಿಸ್ಬೋದು. ತುಂಬಾ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿದೆ ಟ್ರೈನ್ ಆಟ. ಅಲ್ಲಿ ಕುತ್ಕೊಂಡೈತೆ ಕೂತಿದ್ದಾರೆ ನೋಡಿ ಮಕ್ಕಳು. ಅಷ್ಟೇ, ಇಲ್ಲೊಂದು 2 ರೌಂಡ್ ಆಮೇಲೆ ಹೋಗಿ ಬರೋಣ. ನೋಡಿ ಇಲ್ಲಿ ಒಂದು ಚಿಕ್ಕದ ಐಫಿಲ್ ಟವರ್ ಇದೆ. ಇಲ್ಲಿ ಗೇಮ್ಸ್ ಈ ರೈಡ್ ಗೇಮ್ಸ್ ಆ ಥರ ಗೇಮ್ಸ್ ಬರುತ್ತಲ್ಲ, ಬೆಂಗಳೂರಲ್ಲಿ ಲುಲು ಮಾಲ್ ಅಲ್ಲಿ ಇದೆಯಲ್ಲ ಅದಕ್ಕೆ. ಸುಮ್ಮನೆ ನಾವೊಂದು 20ಗೆ ಟಾಪ್ ಮಾಡಿಸ್ತಿದ್ದೀವಿ, ಒಂದೆರಡು ಗೇಮ್ ಆಡ್ಬೋದು ಯಾವ್ದಾದ್ರು ಸಣ್ಣ. 20 ಅಂದರೆ ಆಲ್ಮೋಸ್ಟ್ ಅಲ್ಲಿ 400. ನೋಡಿ 20 ಕಾಲ್ ಮಾಡಿಸಿದ್ವಿ. ಥ್ಯಾಂಕ್ ಯು. ಇರಿ ಹಾಕು ಟೈಮ್ ಆಗುತ್ತೆ. ಬೇಡ ಅಲ್ಲಿ. ಸೊ ಇಲ್ಲಿ ಹಿಂದೆಗಡೆ ಗೇಮ್ ಝೋನ್ ಇದೆ. ಸೊ ಮಾಮೂಲಿ ಇವಾಗ ಬೆಂಗಳೂರಲ್ಲಿ ಲೂಲು ಮಾಲಲ್ಲಿ ಇದೆಯಲ್ಲ, ಕಾರ್ಡ್ ನಮ್ಮ ಪಾಯಿಂಟ್ಸ್ ನಾವು ಅದಕ್ಕೆ ಆ್ಯಡ್ ಮಾಡಿಕೊಂಡು ಟ್ಯಾಪ್ ಮಾಡಿ ಪ್ಲೇಮ್ ಆಡೋದು ಅದೇ ಥರ ಸೇಮು. ಸೊ ನಾವು 40 ಹಾಗೆ ಟಾಪಪ್ ಮಾಡಿಕೊಂಡು 40 ರಿಂಗೇಟ್ಸ್. ಇದನ್ನ 100 ರೂಪಾಯಿ ಕೊಟ್ಟರೆ ಕೊಡ್ತಾರೆ ಬೆಂಗಳೂರಲ್ಲಿ, ಇದಕ್ಕೆ 1000 ರೂಪಾಯಿ ಕೊಟ್ಟು ಆಯಿತು. ಬಟ್ ಅದು ಏನಂದರೆ ನೀವು ಈ ಕ್ಲಾ ಮಿಷಿನ್ಸ್ ಅಂತ ಇರುತ್ತಲ್ಲ, ಈ ಥರ ಗೊಂಬೆಗಳ್ದು, ಅದಕ್ಕೆ ನೀವು ಟ್ರೈ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅದು ಒಂಥರ ಅಲ್ಲಿ ಜೂಜು ಇನ್ನೇನು ಬಂದ್ಬಿಡುತ್ತೆ ಅಂತ ಬರುತ್ತೆ. ಇನ್ನೊಂದ್ಸಲ ಟಾಪ್ ಅಪ್ ಮಾಡೋಣ, ಇನ್ನೊಂದ್ಸಲ ಮಾಡೋಣ ಅಂತ ನಾವು 20 ಫಸ್ಟ್ ಮಾಡಿಸಿದ್ದು, 2 ಗೇಮ್ ಆಡ್ಬಿಟ್ಟು ಹೋಗೋಣ ಅಂತ. 20 ಆಯಿತು, ಆಮೇಲೆ 10 ಆಯಿತು, ಆಮೇಲೆ 10. ಅದಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡಾಗ ಮುಂಚೆ ಯೋಚನೆ ಮಾಡ್ಬಿಟ್ಟು ಆಡಿ. ಯಾಕಂದರೆ ಅಲ್ಲಿ ಶುರು ಮಾಡಿದ್ಮೇಲೆ
ಬಂದ್ಬಿಡುತ್ತೆ ಅಂತ ನಾವು ಟಾಪ್ ಅಪ್ ಬಟ್ ಅದು ಮಾಡ್ಕೊಂಡು ಬರಲ್ಲ ಬರಲ್ಲ. ಏನೋ ಲಕ್ ಚೆನ್ನಾಗಿತ್ತು ಈಗ ಅಂತ ಅನ್ಸುತ್ತೆ. ಇದೊಂದು ಬಂತು. ಅದು ಇದು 2 ಟ್ರೈ ಮಾಡಿದ್ಮೇಲೆ ಬಂದಿದ್ದು. ಒಂದ್ಸರಿ ಸ್ವಲ್ಪ ಮೂವ್ ಆಯ್ತು, ಅದಾದ್ಮೇಲೆ ಬಿದ್ದಾಯ್ತು. ಸೊ ನೋಡಿ ಈ ಕಡೆ ಕ್ಯಾಸಿನೋ ಇದೆ, ಅದಕ್ಕೆ ಪೇ ಮಾಡಿ ಹೋಗ್ಬೇಕು. ಎಂಟ್ರಿ ಫ್ರೀ ಇರುತ್ತೆ, ಮೇ ಬಿ ಇಲ್ಲ ಪೇ ಮಾಡಬೇಕು. ಕಾರ್ಡೆಲ್ಲ ತೊಗೊಂಡಿದ್ದಾರೆ, ಪೇ ಮಾಡಬೇಕು. ನೋಡಿ ಇಲ್ಲಿ ಥೀಮ್ ಪಾರ್ಕ್ ಅಂತ ಒಂದಿದೆ, ಅಲ್ಲಿ ಹೋಗ್ಬೇಕು ಅಂದರೆ ನಾವು ಸಪ್ರೇಟಾಗಿ ಟಿಕೆಟ್ ಬೈ ಮಾಡಬೇಕು. ಸೊ ಇದು ಆಲ್ಮೋಸ್ಟ್ ಅಲ್ಲಿ 198 ಅಂದರೆ 198 ಅಂದರೆ 4100 ಇದೆ. ಇದಕ್ಕೆ 4100 ಇದೆ. ನಾವು ಹೋಗ್ತಿಲ್ಲ, ಸ್ಕಿಪ್ ಮಾಡ್ತಿದ್ವಿ. ಯಾಕಂದ್ರೆ ವೆದರ್ ತೋರಿಸಿ ಸ್ವಲ್ಪ ತುಂಬಾ ಚಳಿ ಇದೆ. ತುಂಬ ಚಳಿ ಇದೆ, ಫಾಗ್ ಫುಲ್ಲು, ಒಳ್ಳೆ ಮಳೆ ಬಿದ್ದಂಗೆ ಬೀಳ್ತಾ ಇದೆ. ನಾವು ಇಷ್ಟೊತ್ತು ಕೆಳಗಡೆ ಹೋಗಿದ್ವಿ. ಸೊ ನೀವು ಇಲ್ಲಿ ಕೇಬಲ್ ಕಾರ್ ಇಟ್ಟು ಈ ಕಡೆ ಬಾರ್ ಸ್ಟ್ರೀಟ್ ಅಂತಿದೆ. ನೀವು ಔಟ್ಸೈಡ್ ವ್ಯೂ ಎಂಜಾಯ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಈ ಕಡೆ ಬರ್ಬೋದು. ಆ ಥೀಮ್ ಪಾರ್ಕ್ಗಂತೂ ತುಂಬ ಕಾಸ್ಟ್ಲಿ ಇದೆ, ಆಲ್ಮೋಸ್ಟ್ ಅಲ್ಲಿ 4000. ನೋಡಿ ಈಗ ನಾವು ಕೇಬಲ್ ಕಾರ್ ತಗೊಂಡು ಕೆಳಗಡೆ ಹೋಗ್ತಿದ್ದೀವಿ. ಆಗಲೇ ಚೈನಾ ಟೆಂಪಲ್ ಅಂತ ಹೇಳಿದ್ವಲ್ಲ, ಅಲ್ಲಿ ಹೋಗ್ತಿದ್ದೀವಿ. ಫುಲ್ ಫಾಗ್. ಆ್ಯಕ್ಚುಲಿ ವ್ಯೂ ಚೆನ್ನಾಗಿರುತ್ತೆ ಮೇಲೆಯಿಂದ, ಬಟ್ ಫುಲ್ ಫಾಗ್ ಮೋಡ ಇರೋದ್ರಿಂದ ಏನು ಕಾಣಿಸ್ತಿಲ್ಲ. ಈ ಥರ ವೆದರ್ ಇದ್ದಾಗ ಬಂದು ವೇಸ್ಟ್ ಆಗುತ್ತೆ. ಇದೆಲ್ಲ ರೈಡ್ಸು ಆಕ್ಟಿವಿಟೀಸ್ ತುಂಬ ಇದೆ ದೊಡ್ಡದಾಗಿ, ಬಟ್ ಇದೆಲ್ಲ ಪೇಡ್. ಅದು ಥೀಮ್ ಪಾರ್ಕ್ ಅಲ್ಲ, ಆ ಥೀಮ್ ಪಾರ್ಕ್ ಅಂತ ನಾವು ಪೇ ಮಾಡ್ಬೇಕಂತ ಆಗಲೇ ಹೇಳೋದಲ್ಲ, 4500 ಆಗುತ್ತೆ. ಅದನ್ನು ಪೇ ಮಾಡಿದ್ರೆ ಇದೆಲ್ಲ ನೋಡ್ಬೋದು. ಓಕೆ, ಇಲ್ಲೊಂದು ಹೋಟೆಲ್ ಇದೆ, ಕಲರ್ಫುಲ್ ಆಗಿರುತ್ತೆ, ರೈನ್ಬೋ ಕಲರ್ಸ್ ಅಲ್ಲಿ ನೋಡಿ ಇದು ಥರ ಇದೆ. ಇದರಲ್ಲಿ 7500 ರೂಮ್ಸ್ ಇದೆ. ವರ್ಲ್ಡ್ ಲಾರ್ಜೆಸ್ಟ್ ರೂಮ್ಸ್ ಇರೋ ಹೋಟೆಲ್ಸ್. ರೂಮ್ಸ್ ಇರಬೇಕು. ಸೀರಿಯಸ್ಲಿ ಬಂದು ವೇಸ್ಟ್ ಆಯ್ತು, ಏನೂ ಕಾಣಿಸ್ತಿಲ್ಲ. ನೋಡಿ ಇಲ್ಲಿ ಚೈನಾ ಟೆಂಪಲ್ ಹೋಗೋಣ ಅಂದ್ಕೊಳ್ಳಿ, ಬಟ್ ನೋಡಿ ವೆದರ್ ಹೆಂಗಿದೆ, ಫುಲ್ ಮಳೆ ಬೀಳ್ತಾ ಇದೆ. ಸೊ ಅದಕ್ಕೆ ಸ್ಕಿಪ್ ಮಾಡಿ ನಾವು ಇದನ್ನ ಇಲ್ಲೇ ಮುಗಿಸ್ತಿದ್ದೀವಿ, ಈ ಗೆಂಟಿಂಗ್ ಐಲ್ಯಾಂಡ್ನ. ವೆದರ್ ನೋಡಿಕೊಂಡು ಪ್ಲಾನ್ ಮಾಡ್ತೀವಿ. ಇಲ್ಲ, ಇಲ್ಲಿ ವೆದರು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮೌಂಟ್ ಜಾಸ್ತಿ ಪೀಕ್ ಹೈ ಇರೋದಲ್ಲ. ನೋಡಿ ಇಲ್ಲಿ ಬಂದರೆ ಒಂದು ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಈಗ ಇಲ್ಲಿ ಕೆಂಟಿಯಿಂದ KL ಸೆಂಟ್ರಲ್ಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಸೊ ಇದು ಪ್ರೈಸ್ ಬಂದು 10 RM ಒಬ್ಬರಿಗೆ. ಮತ್ತು ಎವ್ರಿ 15 ಮಿನಿಟ್ಸ್ ಬಸ್ ಇದೆ, ಬಟ್ ನೀವು ಯಾವ ಟೈಮಿಗೆ ಬಸ್ ಟಿಕೆಟ್ ಪರ್ಚೇಸ್ ಮಾಡಿದ್ದೀರೋ ಆ ಟೈಮಿಗೆ ನೀವು ಅಲ್ಲಿಲ್ಲ ಅಂದರೆ ಅವ್ರು ವೇಟ್ ಮಾಡಲ್ಲ, ಹೊರಟೋಗುತ್ತೆ. ಈ ಬಸ್ ಕೂಡ ಫುಲ್ ಆಗಿಲ್ಲ, ತುಂಬ ಹಿಂದೆ ಎಲ್ಲ ಸೀಟ್ಸ್ ಖಾಲಿ ಇದೆ. ಎಲ್ಲ ಖಾಲಿ ಇದೆ, ಆದರೆ ಯಾರಿಗೂ ಕಾಯಲ್ಲ, ವೆಯ್ಟ್ ಮಾಡಲ್ಲ, ಆ ಟೈಮ್ ಪ್ರಕಾರ ಬಿಟ್ಬಿಡುತ್ತೆ. ಡಿಪಾರ್ಚರ್ 145 ಅಂದರೆ 145 ಬಿಟ್ಬಿಡ್ತಾರೆ. 1-2 ಮಿನಿಟ್ಸ್ ಎಲ್ಲ ಬೋರ್ಡ್ ಆದಮೇಲೆ ಕ್ಯಾಬ್ಗೆ ಆಲ್ಮೋಸ್ಟ್ ಅಲ್ಲಿ 50-60 ರಿಂಗೇಟ್ಸ್ ಇದೆ. ಸೊ 4-5 ಜನ ಬಂದಿದೆ, ಕ್ಯಾಬ್ ಪ್ರಿಫರ್ ಮಾಡಿ, ಇಲ್ಲಾಂದರೆ ಬಸ್ಸಲ್ಲಿ ಬಂದ್ಬಿಟ್ಟು. ಮತ್ತು ಗೆಟ್ಟಿಂಗ್ ಐಲ್ಯಾಂಡು ಅಂತ ಅಟ್ರಾಕ್ಟಿವ್ ಪ್ಲೇಸ್ ಏನಿಲ್ಲ. ಅಂದರೆ ನೀವು ಸಿಂಗಾಪುರಲ್ಲಿ ಯೂನಿವರ್ಸಲ್ ಸ್ಟುಡಿಯೋ ಆಗಿಲ್ಲ ಅಂದರೆ ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲೂ ಥೀಮ್ ಪಾರ್ಕ್ ಇದೆ, ಅದಕ್ಕೆ 4000 or 4500 ಸಮಥಿಂಗ್ ಇದೆ. ಅಷ್ಟು ಓಕೆ ಅಂತಂದ್ರೆ ಬರ್ಬೋದು. ಅದ್ರ ಒಳಗಡೆ ಏನಿದೆ ಅಂತಲೂ ಗೊತ್ತಿಲ್ಲ, ಕಾಣಿಸಿಲ್ಲ, ಫುಲ್ ಫಾಗಿ. ಸೊ ಮಾಲ್ ಒಳಗಡೆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಗೇಮ್ಸ್ ಎಲ್ಲ ಇದೆ ನೋಡಿ, ಅದು ಮಕ್ಕಳಿದ್ರೆ ಕರ್ಕೊಂಡ್ಬನ್ನಿ, ಎಂಜಾಯ್ ಮಾಡ್ತಾರೆ. ಸೊ ಅಷ್ಟೇ. ಇನ್ನೇನು ಮತ್ತು ಔಟ್ಲೆಟ್ಸ್ ಇದೆ, ಲಕ್ಸುರಿ ಐಟಮ್ಸ್ ಇದೆ, ಫುಡ್ ಸಿಗುತ್ತೆ, ಫುಡ್ ಕೋರ್ಟ್ಸ್ ಇದೆ. ಅಂದರೆ ಇಂಡಿಯನ್ ರೆಸ್ಟೋರೆಂಟ್ ಯಾವುದೂ ಇಲ್ಲ, ಚೈನೀಸ್ ಇದೆ, ಅವಿದೆ ಅಷ್ಟೇ. ಹಾಯ್, ಗೆಂಟಿಂಗ್ ಐಲ್ಯಾಂಡಿಂದ ಬಂದಿದ್ದಾದಮೇಲೆ ಲಂಚ್ ಮಾಡಬೇಕು ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ. ಆ್ಯಕ್ಚುಲಿ ನಾವು ಬಂದಿದ್ದು ಲಿಟಲ್ ಇಂಡಿಯಾಗೆ.
ಈ ಇಂಡಿಯನ್ ರೆಸ್ಟೋರೆಂಟ್ ವಾಕೇಬಲ್ ಡಿಸ್ಟೆನ್ಸ್ KL ಸೆಂಟರ್ ಬಸ್ ನಿಲ್ಸಿದ ತಕ್ಷಣ ಅದ್ರ ಬ್ಯಾಕ್ ಸೈಡು ಮೈನ್ ರೋಡ್ ಬರುತ್ತೆ, ಆ ರೋಡಿಗೆ ಬಂದರೆ ಸಾಕು ಫುಲ್ ಎಲ್ಲ ಲಿಟಲ್ ಇಂಡಿಯಾ. ಸೊ ಇಲ್ಲಿ ಬಂದು ಮಾಯಾ ರೆಸ್ಟೋರೆಂಟ್ ಅಂತ ಅನ್ಲಿಮಿಟೆಡ್ ಫುಡ್ ಇರುತ್ತೆ ವೆಜ್ಜಲ್ಲಿ, ಮತ್ತು ಚಿಕನ್ ಗ್ರೇವಿ ಕೊಡ್ತಾರೆ. ಇಫ್ ಇನ್ ಕೇಸ್ ನಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಮಟನ್ ಸಿಗುತ್ತೆ, ಚಿಕನ್ ಸಿಗುತ್ತೆ, ಅದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಇದು ಅನ್ಲಿಮಿಟೆಡ್ ಇದ್ದಂತೂ 18 ರಿಂಗೇಟ್ಸ್ ಪರ್ ಪರ್ಸನ್. ಸೊ ಟೇಸ್ಟು ಪರವಾಗಿಲ್ಲ, ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ನಿಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ. ಟೇಸ್ಟು ಚೆನ್ನಾಗಿದೆ, ಇಂಡಿಯನ್ ಸ್ಟೈಲಲ್ಲೇ ಇದೆ, ಚೆನ್ನಾಗಿದೆ ನೋಡಿ. ರೈಸು, ಪಲ್ಯಗಳು, ವಡೆ, ಬೆಂಡೆಕಾಯಿ ಪಲ್ಯ, ಮತ್ತು ಇದು ಚಿಕನ್, ಅದು ಮಟನ್, ಪಾಯಸ ಕೊಟ್ಟಿದೆ, ರಸಂ ಕೊಟ್ಟಿದೆ. ನೋಡಿ ಲಿಟಲ್ ಇಂಡಿಯಾ ಎಲ್ಲ ಇಂಡಿಯನ್ ಬೇಕು. ಇಡ್ಲಿ, ಕಾಫಿ, ಮೊಸರು, ಅವನೇ ವಡೆ, ಬಜ್ಜಿ ಎಲ್ಲ ಸಿಗುತ್ತೆ ನೋಡಿ. ಚಟ್ನಿ, ನಿಪ್ಪಟ್ಟು, ಚೌಚೌ, ಸೇಮ್ ಇಂಡಿಯನ್. ಇಲ್ಲಿ ಜನನೂ ಅಷ್ಟೇ ಮಲೇಷ್ಯಾದವ್ರು ಯಾರೋ ಕಾಣಿಸ್ತಾರೆ, ಎಲ್ಲ ಇಂಡಿಯನ್ಸೇ ಕಾಣಿಸ್ತಾರೆ, ಎಲ್ಲ ಇಂಡಿಯನ್ ಕೂಡ ಇದೆ. ಚೆನ್ನಾಗಿದೆ. ನಿಮ್ಗೆ ಏನಾದರೂ ಲಂಚು, ಟಿಫನ್ನು, ನೈಟ್ ಡಿನ್ನರ್ ಬೇಕು ಅಂದರೆ ಲಿಟಲ್ ಇಂಡಿಯಾಗೆ ಬಂದ್ಬಿಡು. ನೋಡಿ ಇದೇ ಲಿಟಲ್ ಇಂಡಿಯಾ. ನಮಗಿಲ್ಲೆಲ್ಲ ಇಂಡಿಯನ್ ವೈಬೇ ಇದೆ, ಫಾರಿನ್ ವೈಬ್ ಅಂತೂ ಮಲೇಷ್ಯಾ ವೈಬ್ ಅಂತೂ ಇಲ್ಲ. ಇಲ್ಲಿ ಆಗ್ಲಿಂದ ನೋಡ್ತಾ ಇದೀವಿ ಎಲ್ಲ ಇಂಡಿಯನ್ಸೇ ಕಾಣಿಸ್ತಾ ಇದ್ದಾರೆ. ಸೊ ಫುಡ್ಡು ಚೆನ್ನಾಗಿತ್ತು. ಈಗ ಕಾಸ್ಟ್ಲಿ ಇದೆ, 69 ಆಯಿತು, ಮಾತ್ರ 1,500 ಆಯಿತು. ಮತ್ತು ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಗೆಟ್ಟಿಂಗ್ ಐಲ್ಯಾಂಡು ಮತ್ತು ಲಿಟಲ್ ಇಂಡಿಯಾ ಒಂದು ಸ್ವಲ್ಪ ತೋರಿಸಿದ್ದೀವಿ ಅಷ್ಟೇ. ಫುಡ್ಡು ಮತ್ತು ಇಲ್ಲಿ ಒಂದು ವೈಬ್ ಹೆಂಗಿರುತ್ತೆ ಅಂತ ತೋರಿಸಿದ್ದೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ KL ಟವರ್ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ.